ಎಲ್ಲರಿಗೂ ಬೆಳಗಿನ ಶುಭೋದಯ. ಹಿಂಗೆ ಬೇಜಾರಾಗಿ ಬೆಳಗ್ಗೆ ಎಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೈಟ್ 3:30-4 ಗಂಟೆಗೆ ನಾವು ಮಲಗಿದ್ದು, ತಿರ್ಗಿ 1 ಅವರ್ ನಿದ್ದೆ ಮಾಡ್ಬಿಟ್ಟು ತಿರ್ಗಿ ಬೆಳೆ 6 ಗಂಟೆಗೆ ಎದ್ದಿದ್ದು. ಏನೋ ಬೇಜಾರಿತ್ತು, ಯಾವುದೋ ಒಂದು ವಿಷಯಕ್ಕೆ. ಸೊ ಇವತ್ತು ಬೆಳಗ್ಗೆ ಈಗ ಒಂದು ಸಮಯ 5 ಗಂಟೆ ಆಗಿದೆ. ರಾಮನಗರ ಕಡೆಗೆ, ರಾಮನಗರ SRS ಹಿಲ್ಸ್, ಶ್ರೀ ರೇವಣ್ಣ ಸಿದ್ದೇಶ್ವರ ಬೆಟ್ಟ ಕಡೆಗೆ ನಮ್ಮ ಜರ್ನಿ. ಸೊ ಇನ್ನೂ ನನ್ನ ಫ್ರೆಂಡ್ ಮಾದೇಶ ಬರಬೇಕು, ಅವನಿಗೋಸ್ಕರ ಹೋಗಿ ವೆಯ್ಟ್ ಮಾಡಿ ಅವನು ಕರ್ಕೊಂಡು ಪಯಣ ಶುರು. ನಾನು ಬೆಳಗ್ಗೆನೆ 4:15 ಇರ್ತೀವಿ. ಮನೇಲಿ ಗೊತ್ತಾಗ್ದಂಗೆ ಸೈಲೆಂಟಾಗಿ ಗಾಡಿ ಎತ್ತಿ ಅಪ್ಪ ನನ್ನ ತಮ್ಮಂಗೆ ಬಾಗ್ಲಕ್ಕೊಳ್ಳೋ ಅಂತ ಹೇಳಿ ಕಾಟ ಕೊಟ್ಟು ಅವನು ಮಲಗಿರೋನ್ನ ಎಬ್ರಿಸಿ ಇಲ್ಲಿ ಬಂದು ಇವನಿಗೆ ಕಾಯ್ಕೊಂಡು ರೋಡಲ್ಲಿ ಕುಂತಿದ್ದೀನಿ. ಅವ್ನು ನೋಡಿದ್ರೆ ಫೋನ್ ಮಾಡಿದ್ರೆ ಫೋನು ಪಿಕ್ ಮಾಡ್ತಿಲ್ಲ. 5 ಗಂಟೆಗೆ ಹೊರಡು ಮಗ, ಮುಂಚೆ ಓಡಕ್ ಹೋಗ್ಬೇಡ ಅಂತವನು ಒಂದು ಫೋನು ಪಿಕ್ ಮಾಡ್ತಿಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ. ಅದಕ್ಕೆ ಹೇಳೋದು, ಒಂದು 5:30 ಹೊಡ್ತೀರಾ ಅಂದ್ರೆ 6 ಗಂಟೆಗೆ, ಸಾರಿ 6 ಗಂಟೆ ಅಲ್ಲ, ಸಾರಿ 4 ಗಂಟೆಗೆ ಎದ್ದೇಳಿ ಅಂತ ಹೇಳಿದ್ರು. ಇಲ್ಲಾಂದ್ರೆ ಹಿಂಗಾಗತ್ತೆ ಕತೆ. ಇದರಲ್ಲೂ ಒಂದು ನೀತಿ ಪಾಠ ಏನು ಕಲ್ತ್ಕೋಬೇಕು ಅಂದ್ರೆ, ಈ ತರ ಫ್ರೆಂಡ್ಸ್ ಮಾಡ್ಕೊಳಕ್ ಹೋಗ್ಬಿಡಿ. ನಾನ್ ಮಾಡಿರೋ ತಪ್ಪು ನೀವು ಯಾರು ಮಾಡಕ್ ಹೋಗ್ಬಿಡಿ ಫ್ರೆಂಡ್ಸ್. ರೋಡಿಗೆ ತಂದು ಬಿಡ್ತಾರೆ, ನೋಡೋದಿಲ್ಲ ಅಷ್ಟೇ, ಕಟ್ಟೆ ಮೇಲೆ ಕೂತಿದ್ದೀನಿ. ದೂರದಲ್ಲಿ ಒಂದು ನಾಯಿ ನನ್ನೇ ನೋಡ್ತೈತೆ, ಯಾರಿಗೂ ನನ್ ಕೆಲ್ಸ ಮಾಡ್ತಾವನೆ ಅಂತ ಬೆಳಿಗ್ಗೆನೆ ಎದ್ದು ಬಂದು. ಹೇಗಿದ್ದೆ ನಾನು, ಹೇಗಾಗೋಗ್ಬಿಟ್ಟೆ ನಾನು, ಹೇಗಾಗೋಗ್ಬಿಟ್ಟೆ. ಇಲ್ಲ, ಇವಾಗ ಫೋನ್ ಮಾಡಿ ಬರ್ತಾ ಇದೀನಿ, ಇಲ್ಲೇ ನಂದು 10 ನಿಮಿಷ ಅಂತವನೆ. 10 ನಿಮಿಷ ಆಗುತ್ತಾ, 1 ಅವರ್ ಆಗುತ್ತಾ, ಲೆಟ್ಸ್ ಸಿ. 5 ಗಂಟೆಗೆ ಕುತ್ಕೊಂಡ್ಬಿಟ್ಟು ಊರ್ಗ್ ಹೋಗ್ತೀನಿ ಅಂತ ಒಂದು ಒಳ್ಳೆ ಕತೆ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ, ಬರಂಗಿಲ್ಲ ಏನಿಲ್ಲ. ಆಮೇಲೆ ನೀನ್ ಬರ ಫೋನ್ ಮಾಡ್ತಿದ್ದೆ, ಮ್ಯೂಟ್ ಮಾಡ್ಬಿಟ್ಟು ಬಾತ್ರೂಮ್ ಕೂತ ಇದ್ದೀನಿ, ಒಯ್ತಾರೆ ಅಂತ. ಒಯ್ತಾನೆ ಇಲ್ಲ. ಈಗ ಹೋಗಿ ಗಾಡಿ ಇಟ್ಬಿಟ್ಟು ಬಂದಿರೋದು. ನಮಗೆಲ್ಲ ಗೊತ್ತಾಗೋಯ್ತು. ಒಂದಾ ಲಾಸ್ಟ್ಗೋ ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. 350 ಸೂಪರ್. ನಾನ ಮಗ ಮಾಡು ಫಸ್ಟ್ ಟೈಮ್ ಪೆಟ್ರೋಲ್ ಹಾಕ್ಸಿದ್ಯಾ? ಹಾಕ್ಸಿದೀನ ಮೊದ್ಲೇ. ನನ್ನ ಗಾಡಿಗೂ ಏನೋ ಹೊಡೆದಂಗಾಯ್ತು. ಐ ಕುಡ್ ಫೀಲ್ ಅ ಪೇನ್ ಅಂಡ್ ಬಾ ಆ ಬೆಟ್ಟಕ್ಕೆ ಹೋಗಿದ್ಯಾ? ಹೋಗಿದ್ದೆ. ನನ್ನ ಫ್ರೆಂಡ್ ಅವ್ರ ಅಕ್ಕ ಇದು ಮದ್ವೆ ಇತ್ತು, ಅವಾಗ ಒಂದ್ಸತಿ ಹೋಗಿದ್ದೆ. ₹1,00,00,000 ಮದ್ವೆ ಅಂತೆ, ಮದ್ವೆ ನಿಂತು ನಾನೇ ನೋಡ್ರಿ. ಮದ್ವೆ ಐತಾ ಬೆಟ್ಟದಲ್ಲಿ? ಬೆಟ್ಟದಲ್ಲಿ ಮದ್ವೆ ಇದಿಲ್ಲ, ಚೌಲ್ಟ್ರಿಲಿ ಇತ್ತು, ಅವಾಗ ಅಲ್ಲಿ ನೋಡ್ಕೊಂಡ್ ಬಂದೆ ಅಂದಿದ್ದು. ಅಪ್ಪ ಯಾವ್ದೋ ಅಪ್ಪನೇ
ಅನಿಸ್ತಾ ಇದೆಯಾ? ತುಂಬಾ ತುಂಬಾ ಅನಿಸ್ತಾ ಇದೆಯಾ? ಇಲ್ಲಿಂದ ಒಂದು ಎಷ್ಟು ಕಿಲೋಮೀಟರ್ ಇದೆ? 15. ಇನ್ನೊಂದು 15 ಕಿಲೋಮೀಟರ್. ನಮ್ಮ ಹುಡುಗ ಕೂತ್ಕೊಳಕ್ ಆಗ್ದಲೆ ಉಚ್ಚೆ ಹೋಯ್ತವನು ಹೋಗಿ. ಆರಾಮಾಗಿ ಮಾಡ್ಮಗ. ನೇಚರ್ ಮಧ್ಯದಲ್ಲಿ ಮಾಡೋ ಆನಂದನೇ ಬೇರೆ ಅಲ್ವಾ? ನೋಡು ಕ್ಲೌಡ್ಸ್ ಎಲ್ಲ ಎಷ್ಟು ದಿನ ಆಯ್ತು ಈ ತರ ನೋಡಿ. ಹಾ, ಬರ ಹೋಗೋಣ, ಟೈಮ್ ಆಯ್ತು. ಬಾ ಬಾ ಬಾ. ಅಲ್ಲಿ ನೋಡ್ದೇನೋ ಸ್ಪ್ಲೆಂಡರ್ ಇಟ್ಕೊಂಡ್ರೆಲ್ಲ ಹುಡುಗಿ ಕೂರ್ಸ್ಕೊಂಡು ಹೋಯ್ತಾರೆ. ನೀನ್ NS ಇಟ್ಕೊಂಡು NS ಸ್ಪ್ಲೆಂಡರ್ ಅಂತ ಭೇದ ಭಾವ ಮಾಡಬಾರ್ದು. ಹುಡುಗಿರಿಲ್ಲ ಅಂತ ಭೇದ ಮಾಡ್ಬೇಕಷ್ಟೇ. ನೀನ್ ಹಣೆ ಬರ ಅದೇನು ನೋಡಕ್ಕಾಗಲ್ಲ. ನಿನ್ನ ಹಣೆ ಬರ ಅಲ್ಲಪ್ಪ, ನನ್ನ ಹಣೆ ಬರ. ಮತ್ತೇನು ಹೇಳು? ಕೂತಿದ್ದೀನಿ ವಿಡಿಯೋ ಮಾಡ್ಕೊಂಡು ಹಣೆ ಮಾಡ್ಕೊಂತಾರೆ. ಹುಡುಗಿ ಕುತ್ಕೋತಿದ್ಲ ವಿಡಿಯೋ ಮಾಡ್ಕೊಂಡು ಇದ್ದಾರ. ಹುಡುಗಿ ಇದ್ದೀರ, ಅವಳು ನನ್ನ ಹಿಡ್ಕೊಂಡ್ ಕೂತ್ಕೊಂಡಿದ್ದಾಳ. ಹಿಡ್ಕೊಂಡ್ ಕೂತಿರೋಣ. ಇದು ಆಕ್ಚುಲಿ ಚೆನ್ನಾಗಿ. ಎಲ್ಲೋ ಮುಂದೆ ಹೋಗೋಣ ಅಂತ ರಾಮನಗರ್ ಇಲ್ಲೇ ಬಂತು. ಹೋಟ್ಲ್ ಒಂದು ಸಿಕ್ಕಿಲ್ವಲ್ಲೋ. ಕಾಣ್ತೈತ ಬೆಟ್ಟ? ಲೇ ಬೆಟ್ಟ ತೋರಿಸ್ತಿದ್ಯಾ ಗೊತ್ತು ಕಣಲೇ. ಅದೇ ಬೆಟ್ಟ ಹೋಟ್ಲು ತೋರ್ಸ್ಕೊ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಅಣ್ಣ ಇಲ್ಲೆಲ್ಲಾರ ಮುಂದೆ ಹೋಟ್ಲಿದ್ಯಾ? ಮುಂದೆ ಇದೆಯಾ? ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಅಣ್ಣ. ನಾನು ಹೇಳಿದ್ರಲ್ಲ, ಜೀವನದಲ್ಲಿ ತಾಳ್ಮೆ. ಸುಮ್ಮನೆ ಇರೋ, ನನಗೆ ಹೊಟ್ಟೆ ಸಿಕ್ಕಿದೆ. ಈಗ ಕೆಲವು ಮಧ್ಯಂತರ ನಂತರ ತಂತರ ತರ ನಾನು ಆಡಿದ್ದೇನೆ ಹಾಟ, ನಾನು ನೋಡಿದ್ದೇನೆ ಹೋಟ, ನಿಂಗೇನು ಗೊತ್ತು ಶಾಟ. ಮತ್ತೆ ಮುಂದುವರಿಯುವುದು ನಮ್ಮ ಜರ್ನಿ. ನಡೆಯುತ್ತೆ. ಫಸ್ಟ್ ಹೊಟ್ಟೆಗೆ ಏನಾದ್ರು ಹಾಕೋಣ. ಬಾ ತಿನ್ನು. ಬೆಳಗ್ಗೆ 6 ಗಂಟೆಯಿಂದ ಮುಂದೆ ಹೋಗೋಣ ಅಂತ 7 ಗಂಟೆ ಮಾಡಿದೆ. ಅಲ್ಲಡಲ್ಲ ಅಂಕಲ್ಲ, ಪರ್ಮಿಷನ್ ತಗೊಳಪ್ಪ, ಹೊಡಿತಾರೆ. ಇವ್ನ್ಯಾವನ ಸೆಡೆ ನನ್ ಮಗ. ಚೆನ್ನಾಗಿದ್ಯಾ ಇಡ್ಲಿನ? ಹಾಂ. ಎಷ್ಟು ಗಂಟೆಗೆ? 8 ಗಂಟೆ, 7:30. ಇನ್ನೂ ಅರ್ಧ ಗಂಟೆನಾ? ಇಲ್ಲಾಂದ್ರೆ ಗಾಡಿ ಹೋಗಲ್ಲ, ನಡ್ಕೊಂಡು ಹೋಗ್ಬೇಕಾ? ನಡ್ಕೊಂಡು ಹೋಗಂಗೆ ಲವ್, ಅಲ್ಲಿ ಇನ್ನೂ ಮೆಟ್ಲತ್ಬೇಕು. ಓ, ಸೊ ಈಗ 8 ಗಂಟೆ ಗಂಟ ಗಾಡಿ ಸೈಡಲ್ಲಿ ಹಾಕೊಂಡು ನಿಂತಿರೋಣ ಅಷ್ಟೇ, ಇನ್ನೇನು ಮಾಡೋದು? ಗಾಡಿ ನೆರಳಲ್ಲಿ ಹಾಕೊಂಡು ನಮ್ಮ ಕೆಳಗಡೆ ದೇವಸ್ಥಾನಕ್ಕೆ ಹೋಗೋಣ ಬಾ. ಅಲ್ಲ, ಸರಿ. ರೇಣುಕಾಂಬ ಅಮ್ಮನವರ ಸನ್ನಿಧಿ. ಮದ್ವೆ ಅನ್ಸುತ್ತಲ್ಲ. ಒಂದು ರೌಂಡ್ ಹಾಕಾಯ್ತು, 8 ಗಂಟೆ ಆಗಿಲ್ವ? ಇಲ್ಲೇ ನೋಡ್ಕೊಂಡು ಕೂತ್ಕೊಳ್ಳೋಣ ಎಲ್ಲಾರು. ಮಗನ
ಗೇಟ್ ಈಸ್ ಓಪನ್. 2 ಗಂಟೆ ಕರೆಕ್ಟ್ ಆಗಿ ಓಪನ್ ಮಾಡೋರು ಗೇಟ್. 5 ನಿಮಿಷ ಮುಂಚೆನೆ ಮಾಡೋರ್ ಮಗ ಪಾಪ. ಹೋಗ್ಬೋದಲ್ಲ? ಹೊಡಿ ಹೊಡಿ ಹೊಡಿ. ಇಲ್ಲಿ ಹಾಕ್ಬೋದಣ್ಣ? ಮಗ ಸ್ಲಿಪ್ಪರೆಲ್ಲ ಅಲ್ಲಿ ಬಿಡ್ಬೇಕಂತ ಈಗಿರೋದು ಬಾ ಹಬ್ಬ. SRH ಹಿಲ್ಸ್. SRH ಸನ್ರೈಸರ್ಸ್ ಹೈದರಾಬಾದ್. SRH ಅಲ್ಲ, SRS. ಭೀಮೇಶ್ವರ ಸ್ವಾಮಿ ಸನ್ನಿಧಿ. ಬಾ ನೋಡ್ಕೊಂಡು ಬಾ. ಇಲ್ಲಿ ಭೀಮ ಲಿಂಗ ತಂದಿಟ್ಟಿದಂತೆ ಅಂತೆ. ನನಗೆ ಕರೆಕ್ಟಾಗಿ ಕಥೆಗಳು ಗೊತ್ತಿಲ್ಲ. ಸೊ ಅದಕ್ಕೆ ಭೀಮೇಶ್ವರ ಅಂತ ಹೆಸರು ಬಂದಿರೋದು. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ಇಲ್ಲಿ ರಾಮನಗರದಲ್ಲಿ ಫೇಮಸ್ ಆಗಿರೋದೇ ಬೆಟ್ಟಕ್ಕೆ. ಎಲ್ಲೋ ಆಗ್ಲೇ ಉಸಿರಿಳಿತೈತಿ ಯಾಕೋ. ಸ್ಟಾರ್ಟ್ ಮಾಡಿಲ್ಲ ನಾವು. ಬಟ್ ಏನ್ ಹೇಳೋ, ಈ ತರ ರೂಫ್ ಹಾಕಿ ಒಳ್ಳೆ ಕೆಲಸ ಮಾಡೋರೆ. ಇಲ್ಲಾಂದ್ರೆ ಈ ಬಿಸಿಲಲ್ಲಿ ಹತ್ತಕ್ಕಾಗಿತ್ತ? ಬಟ್ ಇಲ್ಲಿ ಇವಾಗ ಸೂರ್ಯ ಈ ಕಡೆ ಇರೋದ್ರಿಂದ ಲೈಕ್ ಈ ಕಡೆ ಬರ್ತಿದೆ. ಬರ್ತಾ ಬರ್ತಾ ನಾನು ತಿರುಪತಿ ಆದ್ಮೇಲೆ ಇದೇ ನೋಡಿದ್ನಪ್ಪ, ಈ ತರ ಫುಲ್ ಬೆಟ್ಟ. ಹಾ, ನೋಡಲ್ಲಿ ಇನ್ನು ಎಷ್ಟು ಮೇಲೆ ಹೋಗ್ಬೇಕು ಅಂತ ಕಾಣಿಸ್ತೈತೆ. ಬಟ್ ಗೊತ್ತೈತದೆ. ಲವ್ ಏನೋ ಇದು ಅದ ಮೆಟ್ಲು ಹೇಳ್ಸು ನೋಡ. ಪಾ ದೇವ್ರೆ. ನಿಧಾನಕ್ಕೆ ಬಂದಡಿಯೋ, ಅಲ್ಲಿ ಹೋದ್ಮೇಲೆ ಎಷ್ಟಾಗುತ್ತೆ? ಸ್ವಲ್ಪ ಇಲ್ಲಿ ವಿಡಿಯೋ ಸ್ಟಾಪ್ ಮಾಡ್ಬೇಕು ಅನ್ಸುತ್ತೆ, ಯಾಕಂದ್ರೆ ಗ್ರಿಪ್ ಇಲ್ಲ. ಬೇಡ, ಆಗುತ್ತಲ್ಲ. ಹಿಡ್ಕೊ ನೀನು. ಬೇಡ, ಈ ಕಡೆಯಿಂದ ಬರ್ತೀನಿ ಬಾ. ಮಗ ಯಾಕೋ ಈ ಕಡೆ ಬಂದೆ ರಿಸ್ಕ್ ತಗೊಂತೀನಿ. ಲೇ ಇಲ್ಲಿ ನೋಡೋ, ಜಾರದ್ರೆ ನಾನು ಎಲ್ಲಿ ಬರ್ತೀವಪ್ಪ ನೀನು? ಮೇಲ್ಗಡೆ ಇದ್ರೆ ಮೇಲ್ಗಡೆ ನಾನೇ ನಾನು ಯಾಕೋ ನಿನ್ನ ಕಳ್ಕೊಳಂಗಿದ್ದೀನಿ ಅನ್ಸ್ತೀನಿ. ಹತ್ತರ ಪೊಸಿಷನ್ ನೋಡಿ ಹಂಗೆ ಅನಿಸ್ತೈತೆ. ಬಸ್ರಿ ಹೆಂಗ್ಸ್ ಬಂದಂಗೆ ಬರ್ತೀಯಲ್ಲೋ. ಅಪ್ಪ ನಿನ್ ಮುಂದೆ ನತ್ಕೊಳತ್ತೆ ಬ್ರೋ. ನಿನ್ ಕೈಲಿ ಮಾತಾಡಕ್ಕಾಗಲ್ಲ, ನಾನೇ ಮಾತಾಡ್ತೀನಿ. ಅಯ್ಯೋ, ನಾನು ಮಾತಾಡ್ತೀನಿ. ಟೈಮ್ ತಗೊಂಡು ಮಾತಾಡ್ತಾನೆ ಅಷ್ಟೇ. ಬಟ್ ಏನ್ ಹೇಳೋ, ಸೊ ಸಜೆಸ್ಟ್ ಮಾಡೋದೇನಂದ್ರೆ, ಲೈಕ್ ಇಂಥ ವ್ಯೂ ನೋಡೋಕೆ ಇದು ನಾವು ಫಸ್ಟ್ ಟೈಮ್ ಬಂದಿರೋದು. ಸೊ SRS ಸೂಪರ್ ವ್ಯೂ ಇದೆ ಇಲ್ಲಿಂದ ನೋಡ್ತಾ ಇದ್ದಾರೆ. ಬಟ್ ಹತ್ತಕ್ಕೆ ಒಂಥರ ಸುಸ್ತಾಗೋರು ಬರೋದು ಬೇಡ. ಓಕೆ, ಯುವರ್ ಫೈನ್ ಅಂದ್ರೆ ಬಂದು ಇಂಥ ವ್ಯೂ ಎಂಜಾಯ್ ಮಾಡ್ಬೋದು. ಹಾ ಹಾ, ಮಾಡ್ಬೋದು ಅಷ್ಟೇ. ಕರ್ಕೊಂಡ್ ಬರಕ್ ನಾನು ಅಂತವನಿದ್ರೆ ವ್ಯೂ ಎಂಜಾಯ್ ಮಾಡ್ಬೋದು. ಗಾಡಿಗೆ ಎಣ್ಣೆ ಹಾಕಿರೋದು ನಾನು, ಬಾಡಿಗೆ ಎಣ್ಣೆ ಹಾಕಿರೋದು ನಾನು. ಅದಕ್ಕೆ ತಕ್ಕಾಗ್ತಾರೆ. ತಿನ್ಬಿಟ್ಟು ಹತ್ತವನಿ ಇಲ್ಲಿ ತರಬರ ಅಂತ. ಇನ್ ಯಾವ ಇಡ್ಲಿಕ್ಕೆ ಸ್ಟಾಪ್ ಮಾಡೋ ಅಂದಿದ್ದು, ನಂತರ ಅರ್ಧ ಪಲಾವ್ ತಿನ್ಬೇಕಾಗಿತ್ತು. ಅತ್ತಣ
ಆಗ್ತಾನ. ನೀನೊಂದು ವಿಡಿಯೋ ಆಫ್ ಮಾಡ್ಬಿಟ್ಟೆ ಗೊತ್ತಪ್ಪ, ನೀನ್ ಹೇಳ್ತೀನಿ ಸುಸ್ತಾಗಿದ್ಯಾ, ಸೀರಿಯಸ್ ಆಗಿ ಹೇಳ್ತೀನಿ. ಏಯ್ ಮರಳು. ಫೈನಲಿ ಗಂಟೆ ಹೊಡಿಬೇಕು ಅಂತ ಅಲ್ಲಿಂದ ಬಂದ್ವಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಗಂಟೆ ಕಾಣಿಸ್ತಿದ್ಯಾ? ಇಷ್ಟು ಜರ್ನಿ ಮಾಡಿದ್ದೆ ಒಂದು ವ್ಯೂಗೋಸ್ಕರ. ಈಗ ರೇಣುಕಾ ಪಯಣ ಇಲ್ಲಪ್ಪ. ಈಗ ಶ್ರೀ ರೇಣುಕಾ ಸ್ವಾಮಿ ಸಿದ್ದೇಶ್ವರ ಸ್ವಾಮಿಗಳು ತಪಾಸ್ ಮಾಡಿರುವ ಗುಹೆಗೆ ವಾಸ್ ಅಲ್ಲೇ ಅವ್ರೆ, ವಾಸು ಅಲ್ಲೇ ಇದ್ದಾರೆ. ಅಂಜನೇಯ ಒಂದ್ ನಿಮಿಷ ಇರು. ಹಾ ಬೇಗ ಹೋಗ್ಬಿಡ್ಬೇಕು ನಾವು ಮುಗಿಸ್ಕೊಂಡು. ಯಾಕೆ ಬಿಸ್ಲಿಕ್ ಸ್ಟಾರ್ಟ್ ಆಗ್ತೈತೆ, ಬಂಡೆ ಹೆಂಗ್ ಕಾಯ್ತದೆ ಹೇಳು. ಬಂಡೆ ಕಾಯುತ್ತೆ, ಇನ್ನೇನು ನೆರಳಲ್ಲೇ ಹೋಯ್ತೀವಿ. ಎಲ್ಲ ಕಡೆ ಶೆಡ್ ಹಾಕಿದ್ದಾರೆ. ಸೊ ಈ ಕಡೆಯಿಂದ ಕೆಳಗಡೆ ಹೋಗೋದಲ್ಲ, ಕೆಳಗಡೆ ಹೋಗೋ ರೂಟೇ ಬೇರೆ ಇದೆ. ಹಲೋ ಸರ್, ಫೋನ್ಗಿನ್ ಕಿತ್ಕೊಂಡು ಹೋಗ್ಬಿಟ್ಟದ ಉಂಗುರು, ಇಲ್ಲಿ ಫೋನ್ ಕಿತ್ಕೊಂಡೋದ್ರು ಓದ್ಕೊಂಡು ಏನೋ ಇಳಿಜಾರು ಹಿಂಗೈತೆ. ಮಂಗನ್ ಜೊತೆ ಮಾತಾಡ್ತಾರ ಆಂಟಿ ಕೂತ್ಕೊಂಡು. ಎಲ್ಲ ಅಲ್ಲಿ ಕೆಳಗಡೆ ಓ ಅವ್ರ ಇಬ್ರು ಸಿಕ್ಕಿದ್ರಲ್ಲ ಅಲ್ಲಿ ಹಾ. ಕಪಲ್ಗಳು. ಏನ್ ಮಾಡೋದು, ಮನುಷ್ಯರ ಜೊತೆ ನೋಡು, ಅವ್ರ ಯಜಮಾನ್ರ ಜೊತೆ ಮಾತಾಡ್ ಬೇಜಾರಾಗಿ ಲಾಸ್ಟಿಗೆ ಮಂಗನ್ ಜೊತೆ ಕುತ್ಕೊಂಡ್ ಮಾತಾಡ್ತವ್ರ. ಗಣಪತಿ ಕಾಪಾಡಪ್ಪ. ಸೊ ಅಲ್ಲಿದೆಯಲ್ಲ ಅದೇ ಗುಹೆ ಈಗ ದೇವಸ್ಥಾನ ತರ ಮಾಡಿದ್ದಾರೆ. ಸೊ ಆ ಗುಹೆಯಲ್ಲಿ ಶ್ರೀ ರೇಣುಕಾ ಸಿದ್ದೇಶ್ವರ ಸ್ವಾಮಿ ತಪಸ್ಸು ಮಾಡಿದ್ದಾರೆ. ಐ ಥಿಂಕ್ ಇಲ್ಲಿ ವಿಡಿಯೋ ಮಾಡಕ್ಕೆ ಬಿಡ್ತಾವ್ರ ಇಲ್ಲ ಗೊತ್ತಿಲ್ಲ, ನೋಡ ಹಾಕಿದಾರಾ? ಎಸ್, ಹಲೋ ಇಲ್ಲ ನೋಡ. ಸೊ ಅಂತೂ ಇಂತೂ ದರ್ಶನ ಮುಗೀತು. ನಮ್ ಬಂದಿದ್ದು ಅಷ್ಟು ದೂರ ಟ್ರಾವೆಲ್ ಮಾಡಿದ್ದು, ಈ ವ್ಯೂ ಆಗಿರ್ಲಿ, ಆ ಬೆಂಗಳೂರು ಏನು ಇತ್ತು ಆ ಸಿಟಿ ಪೊಲ್ಯೂಷನ್, ಅಲ್ಲಿಂದ ಬಂದು ಒಂದು ಪೀಸ್ಫುಲ್ ಆಗಿ ಒನ್ ಡೇ ಸಂಡೇನ ಎಂಜಾಯ್ ಮಾಡಿದೀವಿ. ಸೊ ಏನ್ ಹೇಳ್ತೀಯ ಮಗ? ಇನ್ನೇನಿಲ್ಲ. ಸೊ ಈ ವೀಕೆಂಡ್ಸ್ ಎಲ್ಲ ಮನೇಲಿ ಕೂತಿ ವೇಸ್ಟ್ ಮಾಡೋದ್ರ ಬದಲು ಈ ತರ ಎವ್ರಿ ವೀಕೆಂಡ್ಸ್. ಸೊ ನಮ್ ಕರ್ನಾಟಕದಲ್ಲೇ ಇಷ್ಟೊಂದು ಪ್ರದೇಶಗಳಿದಾವೆ, ಇನ್ನೂ ಅದನ್ನ ಎಕ್ಸ್ಪ್ಲೋರ್ ಮಾಡಿಲ್ಲ ನಾವು. ನಾವೇ ಇದು ಫಸ್ಟ್ ಟೈಮ್ ಬರ್ತಾ ಇರೋದು. ಇಲ್ಲೇ ಬೆಂಗಳೂರಿಂದ 60 ಕಿಲೋಮೀಟರ್ ಇರೋದಕ್ಕೆ, ಬೆಂಗಳೂರಿಂದ ಕರೆಕ್ಟ್ ನಮ್ಮ ಮನೆಯಿಂದ 65 ಕಿಲೋಮೀಟರ್ ಇದೆ. ಸೊ ನೀವು ಬನ್ನರ್ಘಟ್ಟ ರೋಡ್ ಸೈಡ್ ಇದ್ರೆ ಸೊ ಇದೊಂದು 60 ಕಿಲೋಮೀಟರ್ ಆಗುತ್ತೆ. ಸೊ ಇಲ್ಲೇ ಹತ್ತಿರದಲ್ಲೇ ತುಂಬಾ ಬ್ಯೂಟಿಫುಲ್ ಪ್ಲೇಸಸ್ ಇದಾವೆ ನಮ್ಮ ಕರ್ನಾಟಕದಲ್ಲಿ. ಸೊ ವಿಸಿಟ್ ಮಾಡಿದ್ರೆ ಒಂದು ಮೆಂಟಲ್ ಪೀಸ್ ಇರುತ್ತೆ. ಯಾವಾಗ್ಲೂ ಸಂಡೇಲಿ ಪಾರ್ಟಿ ವೀಕೆಂಡ್ಸ್ ಅಂತ ಪಬ್ ಹೋಗೋದ್ ಬದಲು ಇಲ್ಲಿ ಬಂದು ಎಂಜಾಯ್ ಮಾಡ್ರಿ. ಅಲ್ಲಿಗೆ ಹೋಗಿ ಹಾಳು ಮಾಡೋದಲ್ದಲೆ ಇಲ್ಲೂ ಬಂದು ಹಾಳು ಮಾಡಿ ಅಂತವನೆ. ಹಾಳು ಮಾಡಬೇಡಿ. ಇಲ್ಲಿ ತುಂಬಾ ಚೆನ್ನಾಗಿದೆ ಪ್ಲೇಸು. ಇಲ್ಲಿ ಬಂದು ಪ್ಲಾಸ್ಟಿಕ್ ಎಸೆಯೋದಾಗ್ಲಿ, ಬೇರೆ ಯಾವುದೇ ತರದ ವಸ್ತುಗಳನ್ನ ಎಸೆಬೇಡಿ. ಇಲ್ಲಿ ಪ್ರಾಣಿಗಳಿದಾವೆ, ಗೊತ್ತಿಲ್ಲದೆ ತಿನ್ಬಿಡ್ತವೆ. ಹೌದು. ಸೊ ಮನುಷ್ಯ ತರ ಅವ್ರಿಗೆ ಅಂತೂ ಇರಲ್ಲ. ಸೊ ಮುಖ್ಯ ಪ್ರಾಣಿಗಳು ಗೊತ್ತಿಲ್ಲದೆ ತಿನ್ಬಿಡ್ತವೆ. ಸೊ ಇಲ್ಲಿ ಬಂದು ಪ್ಲೇಸ್ ನ ನೀಟಾಗಿ ಇಟ್ಕೊಳ್ಳಿ, ಎಂಜಾಯ್ ಮಾಡಿ ಅಷ್ಟೇ. ಸೊ ಈಗ ಮನೆ ಕಡೆಗೆ ಪಯಣ ಓಡೋಣ. ಸರಿ ಬಾ. ಬೆಟ್ಟದ ಮೇಲೆ ನಾಯಿನೂ ಕರ್ಕೊಂಡ್ ಫೈನಲಿ. ಅವ್ರ ನಾಯಿನ ಕರ್ಕೊಂಡ್ಬಂದಿರು, ನಾಯಿನೇ ಅವ್ರನ್ನ ಕರ್ಕೊಂಡ್ಬಂದೈತ. ನೋಡಲ್ಲಿ ಒಂದು ಒಳ್ಳೆ ವ್ಯೂ ಬಂತು ಇದೆ. ಜಾಕಿ ಚಾನ್ ಇಲ್ಲಿ ಜಿಮ್ನಾಸ್ಟಿಕ್ ಮಾಡ್ತಿದ್ದಾರೆ. ಸೊ ನೀವು ಬೆಟ್ಟ ಹತ್ತಿದ್ರೆ ಸಾಕು, ಬೆಟ್ಟ ಅದಕ್ಕದೇ ಇಳಿಸುತ್ತೆ. ಹಿಂಗೆ ಹೋಯ್ತಾ ಇದ್ರೆ ಸುಮ್ಮನೆ ನೀವೇ ಹೋಯ್ತಾ ಇರ್ತೀರ. ಸೇಫ್ ಆಗಿರಿ. ಅಬ್ಬಾ
ಓಹ್ ನೋಡ್ರಪ್ಪ ನಮ್ಮ ಅಭಿಮಾನಿಗಳನ್ನ RCB ಯಾವ ಬೆಟ್ಟ ಯಾವ ಇದಕ್ಕೋದ್ರೂ ಬಿಡಲ್ಲ. ವಿರಾಟು ABD ಫ್ಯಾಫು ಗೆಲ್ತೀವೋ ಬಿಡ್ತೀವೋ ಹೆಸರು ಮಾತ್ರ ಎಲ್ಲಾ ಕಡೆ ಇರುತ್ತೆ. ಅದು ನಮ್ಮ ಹುಚ್ಚ ಅಭಿಮಾನಿಗಳು. RCB ಅಂದ್ರೆ ಇಟ್ಸ್ ಅನ್ ಎಮೋಷನ್ ಅಂತ ಸುಮ್ಮನೆ ಹೇಳಲ್ಲ. ಸೊ ಇಲ್ಲಿಗೆ ಡೆಸ್ಟಿನೇಷನ್ ರೀಚ್ ಆಗಿ ವ್ಯೂ ಎಲ್ಲ ಎಂಜಾಯ್ ಮಾಡಿ ದೇವ್ರ ದರ್ಶನ ಮಾಡ್ಕೊಂಡು ಪೀಸ್ಫುಲ್ ಆಗಿ ಮನೆಗೆ ಹೋಗ್ತಾ ಇದೀವಿ. ಸೊ ವೀಕೆಂಡ್ ಟಾಸ್ಕ್ ಇಲ್ಲಿಗೆ ಫಿನಿಶ್. ಓಟ್ ಬತ್ತೀಯಾ ಟಾಟಾ